ಕುಟುಂಬಕ್ಕೆ ಬರೀ ಗೃಹಲಕ್ಷ್ಮಿಯಿಂದ ನಾವು ಕೊಟ್ಟಿದ್ದೀವಿ. ಸುಮಾರು 1,24,00,000 ಮಹಿಳೆಯರಿಗೆ ನಾವು ಹಣವನ್ನ ಇಲ್ಲಿಯವರೆಗೆ ಮುಟ್ಟಿಸಿದ್ವಿ. ಸುಮಾರು ಎಷ್ಟು ಲಕ್ಷ ಕೋಟಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಎಷ್ಟಾಯ್ತು ತಾವು ಅರ್ಥ ಮಾಡ್ಕೊಳ್ಳಿ. ಬೆಳಗಾವಿ ಜಿಲ್ಲೆಗೆನೆ ಸುಮಾರು ಇಫ್ ಐ ಆಮ್ ನಾಟ್ ರಾಂಗ್ 4,000 ಕೋಟಿ, 4,500 ಕೋಟಿ ಬರೀ ಬೆಳಗಾವಿ ಜಿಲ್ಲೆಯ ಸುಮಾರು 11 ಲಕ್ಷ ಫಲಾನುಭವಿಗಳಿಗೆ 4,500 ಕೋಟಿ ನೇರವಾಗಿ ಅವರ ಮನೆ ಬಾಗಿಲಿಗೆ ಗೃಹಲಕ್ಷ್ಮಿನ ತಂದಿದ್ದೀವಿ. ಇದು ಬಹಳ ದೊಡ್ಡ ಯೋಜನೆ. ನಾವು ಬೇರೆಯವರ ತರ ಲಾಡ್ಕಿ ಬೆಹನ ಅಂತ ಹೇಳಿ ಸರ್ಕಾರ ಬರೋಕಿನ ಮುಂಚೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಯವರು 2 ತಿಂಗಳ ಕಂತನ್ನ ಹಾಕಿ ಸರ್ಕಾರ ಬಂದ ಮೇಲೆ ಅನುಷ್ಠಾನನೇ ಮಾಡ್ಲಿಲ್ಲ. ಅದ್ 2,500 ಇದ್ದಿದ್ನ 1,500 ತೆಗೆದುಕೊಂಡು ಬಂದ್ರು. 2,500 ಇದ್ದಿದ್ನ 1,500 ತೆಗೆದುಕೊಂಡು ಬಂದಿದ್ದಾರೆ ಮಹಾರಾಷ್ಟ್ರ. ತಾವು ಸ್ವಲ್ಪ ರೀಚೆಕ್ ಮಾಡಿ, ಅನುಷ್ಠಾನನೂ ಮಾಡ್ಲಿಲ್ಲ. ಸೊ ಹಿಂಗಿರುವಂತ ಸಂದರ್ಭದಲ್ಲಿ ನಾವು ಕೊಟ್ಟ ಭಾಷೆ ಹಾಗೆ ನಾವು ನಡ್ಕೊಳ್ತಾ ಇದ್ದೀವಿ. ನಾವು ಈಗ ನಾವು ಜೂನ್ ವರೆಗೂ ನಮ್ದು ಕ್ಲಿಯರ್ ಇದೆ. ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳದ್ದು ನಾವು ಗೃಹಲಕ್ಷ್ಮಿ ಹಣವನ್ನ ಬಹಳಷ್ಟು ಶೀಘ್ರದಲ್ಲಿ ಸೆಪ್ಟೆಂಬರ್ ಬಂದಿದೆ ನಮಗೆ ಹಣ, ಇನ್ನೂ ಬಂದಿಲ್ಲ. ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣವನ್ನ ಆದಷ್ಟು ಶೀಘ್ರದಲ್ಲಿ ನಮಗೆ ಬೆಳಗಾವಿ ಜಿಲ್ಲಾ ಸಾಕಷ್ಟು ಪೊಲಿಟಿಕಲ್ ಬೆಳವಣಿಗೆಗಳಾಗ್ತದೆ.